ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಾಗತ ಸಂಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ನಾನು ಇವಾಗ ಏನು ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ತಮಿಳ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. 100 ರೂಪೀಸ್ ಚಾಲೆಂಜ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಗೈಸ್. 100 ರೂಪೀಸ್ ಚಾಲೆಂಜಲ್ಲಿ ಏನು ತೊಗೊಬೋದು, ಬೆಂಗಳೂರಲ್ಲಿ 100 ರೂಪೀಸ್ ಒಳಗಡೆ ಸಸ್ಟೇನ್ ಆಗ್ಬೋದಾ, ಏನೇನು ಐಟಮ್ಸ್ ಬರುತ್ತೆ, ಇಲ್ಲ ಏನೇನು ತಿನ್ನೋ ವಸ್ತುಗಳು ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಗೈಸ್. ಕಂಪ್ಲೀಟ್ಲಿ ನಾನು ವ್ಲಾಗ್ ನೋಡಿ ಸಕ್ಕದಾಗಿರುತ್ತೆ. ನಾನು ಏನೇನು ಮಾಡ್ತೀನಿ ಎಲ್ಲ ಕಂಪ್ಲೀಟ್ಲಿ ವಿವರ್ ಡೀಟೇಲ್ಸ್ ಇರುತ್ತೆ. ಓಕೆ ಗೈಸ್, ಬನ್ನಿ ಇವಾಗ 100 ರೂಪೀಸಲ್ಲಿ ಏನೇನು ತಿನ್ಬೋದು ಅಂತ ನೋಡೋಣ. ಗೈಸ್ ನೋಡಿ ಗೈಸ್, ಇವಾಗ ನನ್ನ ಹತ್ರ 100 ರೂಪೀಸ್ ಇದೆ. ಈ 100 ರೂಪೀಸಲ್ಲಿ ಏನೇನು ಸಿಗುತ್ತೆ, ಬೆಂಗಳೂರಲ್ಲಿ ಏನೇನು ತಿನ್ಬೋದು, ಸಸ್ಟೇನ್ ಆಗ್ಬೋದು ಅಂತ ತೋರಿಸ್ಕೊಡ್ತೀನಿ ಗೈಸ್. ಓಕೆ ಗೈಸ್, ಬನ್ನಿ ಇವಾಗ ಹೋಗ್ತಾ ಇದ್ದೀನಿ. ಎಲ್ಲಿ ಫಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತೀನಿ ಏನು ಅಂತ ಕಂಪ್ಲೀಟ್ಲಿ ಮಾಹಿತಿ ಇರುತ್ತೆ. ಓಕೆ ಗೈಸ್, ಇವಾಗ ಫಸ್ಟ್ಲಿ ನಾನು ಲೆಮನ್ ಟೀ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಬಂದೆ ಲೆಮನ್ ಟೀ ಪ್ರೈಸ್ ಬಂದ್ಬಿಟ್ಟು 12 ರೂಪೀಸ್ ಅಂತೆ ಗೈಸ್. ಇವಾಗ 100 ರೂಪೀಸಲ್ಲಿ 12 ರೂಪೀಸ್ ಮೈನಸ್ ಮಾಡೋ 88 ರೂಪೀಸ್ ಬರುತ್ತೆ. ಫಸ್ಟ್ ಇವಾಗ ಲೆಮನ್ ಟೀ ಕುಡಿತಾ ಇದ್ದೀನಿ. ಲೆಮನ್ ಟೀ ಕುಡಿತೀನಿ, ಹೇಗಿರುತ್ತೆ ನೋಡೋಣ. ಇದು ಬಂದು 12 ರೂಪೀಸ್ ಇದೆ ಅಂತೆ. ಇನ್ನು ಮೈನಸ್ ಅವ್ರು 88 ರೂಪೀಸ್ ಮುಕ್ಕಿರುತ್ತೆ. ಇನ್ನು 88 ರೂಪೀಸಲ್ಲಿ ಏನೇನು ಬರುತ್ತೆ ನೆಕ್ಸ್ಟ್ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಗೈಸ್. 88 ರೂಪೀಸಲ್ಲಿ ಏನೇನು ತಿನ್ಬೋದು, ಏನು ಮಾಡ್ಬೋದು ಎಲ್ಲ ಕಂಪ್ಲೀಟ್ಲಿ ಡೀಟೇಲ್ಸ್ ಇರುತ್ತೆ. ಓಕೆ ಗೈಸ್, ಬನ್ನಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಎಲ್ಲ ಹೋಗ್ತೀವೋ ತೋರಿಸ್ತೀನಿ. ಓಕೆ ಗೈಸ್, ನಾನು ಇಲ್ಲೇ ನೋಡಿ ಇದೇ ಬೇಕರಿಲೇ ತೊಗೊಂಡೆ, ಕಾಂಡಿಮೆಂಟ್ಸ್ ಟೈಪಲ್ಲಿ. ಇಲ್ಲಿ ಬಂದು ನನಗೆ 10 ರೂಪೀಸ್ಗೆ ಲೆಮನ್ ಟೀ ಸಿಕ್ತು. ಇವಾಗ ನೋಡಿ ಇನ್ನು ಬ್ಯಾಲೆನ್ಸು 70 ಇಲ್ಲಿ 88 ರೂಪೀಸ್ ಇದೆ ನೋಡಿ. ಇದು ಬಂದು 50, 60, 70 ಇಲ್ಲಿ 88 ರೂಪೀಸ್ ಇದೆ. ನೆಕ್ಸ್ಟ್ 88 ರೂಪೀಸಲ್ಲಿ ಏನು ಸಿಗುತ್ತೆ, ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ನೋಡ್ತೀನಿ. ಅಲ್ಲೋಗ್ಬಿಟ್ಟು ಎಲ್ಲ ತೋರಿಸ್ಕೊಡ್ತೀನಿ. ಓಕೆ ಗೈಸ್, ಬನ್ನಿ 88 ರೂಪೀಸಲ್ಲಿ ನೆಕ್ಸ್ಟ್ ಏನು ತಿನ್ಬೋದು ನೋಡೋಣ. ಗೈಸ್, ಇವಾಗ ಬಂದು ಬೇಕ್ರಿಗೆ ಬಂದಿದ್ದೀವಿ. ಬೇಕ್ರಿಗೆ ಎಗ್ ಪಫ್ಸ್ ತಗೊಂಡಿದ್ದೀವಿ. ಎಗ್ ಪಫ್ಸ್ ಬಂದ್ಬಿಟ್ಟು 25 ರೂಪೀಸ್ ಆಯಿತು ಗೈಸ್. ಇದು 88ಅಲ್ಲಿ 25 ಮೈನಸ್ ಮಾಡಿದ್ರೆ ನನ್ನ ಹತ್ರ 63 ರೂಪೀಸ್ ಉಳಿದಿದೆ ಗೈಸ್. ಇನ್ನು ನೆಕ್ಸ್ಟ್ 63 ರೂಪೀಸಲ್ಲಿ ಏನು ಉಳಿಯುತ್ತೆ ಅಂತ ನೋಡ್ತೀವಿ. ಇವಾಗ ಇದರಲ್ಲಿ 25 ರೂಪೀಸ್ ಇಲ್ಲಿ ಮೈನಸ್ ಮಾಡಿ ಇವಾಗ ಎಗ್ ಪಫ್ಸ್ ತಿಂತಾ ಇದ್ದೀವಿ. ಈಗ ಎಗ್ ಪಫ್ಸ್ ಆದಮೇಲೆ ನೆಕ್ಸ್ಟ್ ಏನು ನೋಡಬೇಕು, ಇನ್ನು ಈ 63 ರೂಪೀಸಲ್ಲಿ ಏನು ಸಿಗುತ್ತೆ ಅಂತ ನೆಕ್ಸ್ಟ್ ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ. ಇವಾಗ ಬಂದಿದ್ದೀವಿ ಎಗ್ ರೈಸ್ ತಿನ್ನೋಕ್ಕೆ. ಇದು ನೈಟ್ಗೆ ಡಿನ್ನರ್ಗೆ ಯೂಸ್ ಮಾಡಿಬಿಡ್ಬೋದು. ಆ ಎಗ್ ರೈಸ್ ಕಾಸ್ಟ್ ಬಂದು ನಮಗೆ 50 ರೂಪೀಸ್ ಆಯಿತು. ಇವಾಗ 100 ರೂಪೀಸಲ್ಲಿ 50 ರೂಪೀಸ್ ಮೈನಸ್ 100 ಅಂದರೆ ಐ ಥಿಂಕ್ 63 ರೂಪೀಸ್ ಇದು. 63 ರೂಪೀಸಲ್ಲಿ 15 ರೂಪೀಸ್ ಮೈನಸ್ ಮಾಡಿದ್ರೆ ನಮಗೆ ಇವಾಗ ಇನ್ನು 13 ರೂಪೀಸ್ ಉಳಿದಿದೆ. 13 ರೂಪೀಸಲ್ಲಿ ಏನಾಗುತ್ತೆ ನೋಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಇದು ಬ್ಯಾಚುಲರ್ಸ್ಗೆ ಎಲ್ರಿಗೂ ಡಿನ್ನರ್ಗೆ ಯೂಸ್ ಆಗುತ್ತೆ. 50 ರೂಪೀಸ್ ಕೊಟ್ಟು ಎಗ್ ರೈಸ್ನ ತೊಗೊಬೋದು. ಇದಾದಮೇಲೆ ನೆಕ್ಸ್ಟು 13 ರೂಪೀಸಲ್ಲಿ ಏನು ಸಿಗುತ್ತೆ ಅಂತ ನೋಡ್ತೀನಿ ಈಗ. 13 ರೂಪೀಸಲ್ಲಿ ಏನು ಸಿಗುತ್ತೆ ಅಂತ ನೋಡ್ತೀನಿ. ನೆಕ್ಸ್ಟ್ ಎಲ್ಲ ಹೇಳ್ತೀನಿ ಮುಂದೆ ಹೋಗಿ 13 ರೂಪೀಸಲ್ಲಿ ಏನೇನು ಸಿಗ್ಬೋದು ಅಂತ. ನಾನು ಇಲ್ಲೇ ಎಗ್ ರೈಸ್ ತಿಂದೆ. ಇಲ್ಲೇ ಮತ್ತಿಕೆರೆ JP ಪಾರ್ಕ್ ಹೋಗೋ ರೋಡಲ್ಲಿ ಇರುತ್ತೆ. ಬಂದು ಇಲ್ಲಿ ಟ್ರೈ ಮಾಡಿ ನೋಡಿ. ಎಗ್ ಅಡ್ಡ ಅಂತ ಇದೆ. ಫುಲ್ಲಿ ಎಗ್ ಲವರ್ಸ್ಗೆ ಚೆನ್ನಾಗಿರುತ್ತೆ. ಎಗ್ ಲವರ್ಸ್ ಅವ್ರು ಬಂದು ತಿನ್ಬೋದು. ಎಲ್ಲ ಎಗ್ ಟೈಪ್ಸು ಎಗ್ಗಲ್ಲಿ ಏನೇನಿದೆ ಎಲ್ಲ ರೆಸಿಪೀಸ್ ಇಲ್ಲಿರುತ್ತೆ. ಎಗ್ ಲವರ್ಸ್ ಅವರು ತುಂಬ ಇಷ್ಟಪಟ್ಟು ಬರ್ಬೋದು, ಇಲ್ಲಿ ತಿನ್ಬೋದು. JP ಪಾರ್ಕ್ ಹೋಗೋ ರೋಡಲ್ಲಿದೆ ಗೈಸ್. ಬಂದು ಬರೋರು ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ ಎಗ್ ಅಡ್ಡಾಗಿ. ಇವಾಗ ಅಲ್ಲಿ ಎಗ್ ರೈಸ್ ತಿಂದಾಯಿತು. ಅಲ್ಲಿ ನನ್ನ ಹತ್ರ 63 ರೂಪೀಸ್ ಇತ್ತು. 50 ರೂಪೀಸ್ ಎಗ್ ರೈಸ್ಗೆ ಆಯಿತು. ಇವಾಗ ನನ್ನ ಹತ್ರ 13 ರೂಪೀಸ್ ಉಳಿದಿದೆ ಗೈಸ್. ಈ 13 ರೂಪೀಸಲ್ಲಿ ನೆಕ್ಸ್ಟ್ ಏನು ತಿನ್ಬೋದು ಅಂತ ಹೋಗ್ತೀವಿ ಗೈಸ್. ನೋಡ್ಬಿಟ್ಟು ಹೇಳ್ತೀನಿ ಏನು ತಿನ್ಬೋದು ಅಂತ ಗೈಸ್. ಇವಾಗ 100 ರೂಪೀಸಲ್ಲಿ 13 ರೂಪೀಸ್ ಸಿಕ್ಕಿತ್ತು ಗೈಸ್. 13 ರೂಪೀಸಲ್ಲಿ ಒಂದು 10 ರೂಪಾಯಿ ಚಾಕೋಬಾರ್ ತೊಗೊಂಡಿದ್ದೀನಿ. ಇನ್ನು 100 ರೂಪಾಯಿಗೆ ಚಾಕ್ಲೇಟ್ ತೊಗೊಂಡಿದ್ದೀನಿ. ಇಲ್ಲಿಗೆ 13 ರೂಪೀಸಲ್ಲಿ ಇಷ್ಟು ಐಟಮ್ ಸಿಕ್ತು ನೋಡಿ ಗೈಸ್. ನಾನು ಒಂದು ಐಸ್ ಕ್ರೀಮ್ ತೊಗೊಂಡೆ, ಚಾಕ್ಲೇಟ್ ತೊಗೊಂಡೆ, ಒಂದು ಎಗ್ ರೈಸ್ ತಿಂದೆ, ಮತ್ತು ಒಂದು ಲೆಮನ್ ಟೀ ಕುಡಿದೆ, ಆ್ಯಂಡ್ ಒಂದು ಎಗ್ ಪಫ್ಸ್ ತಿಂದೆ ಗೈಸ್. 100 ರೂಪೀಸಲ್ಲಿ ಇಷ್ಟು ಕವರ್ ಆಗಿದೆ ಗೈಸ್. ಇವಾಗ ಇಲ್ಲಿ 100 ರೂಪೀಸ್ ಚಾಲೆಂಜ್ ತೊಗೊಂಡಿದೆ. 100 ರೂಪೀಸಲ್ಲಿ ಏನೇನು ಬರುತ್ತಾ ಎಲ್ಲ ತೋರಿಸಿದ್ದೀನಿ ಗೈಸ್. ಸಂಪೂರ್ಣ ತೋರಿಸಿದ್ದೀನಿ. ಹಂಗೆ ಫುಲ್ಲು ವ್ಲಾಗ್ ನೋಡಿ ಗೈಸ್. ಏನೇನು ಕಂಪ್ಲೀಟ್ಲಿ ಮಾಹಿತಿ ಬೇಕು ಎಲ್ಲ ತೋರಿಸಿದ್ದೀನಿ. 100 ರೂಪಾಯಿಗೆ ಏನೇನು ಬರುತ್ತೆ, ಒಬ್ಬ ಬ್ಯಾಚುಲರ್ಗೆ ಒಳ್ಳೇದು ಗೈಸ್. ಒಂದು ವಿತಿನ್ 150 ಒಳಗಡೆ ಬ್ರೇಕು, ಲಂಚು, ಡಿನ್ನರ್ ಎಲ್ಲ ಮಾಡ್ಕೊಂಡು ಒಂದು 150 ಒಳಗಡೆ ಒಂದು ಜೀವನ ಸಾಗಿಸ್ಬೋದು ಗೈಸ್. ಬೆಂಗಳೂರಲ್ಲಿ ಬಂದರೆ ಒಟ್ಟಿನಲ್ಲಿ ದಿನಕ್ಕೆ ಒಂದು 100 to 150 ಬೇಕೇ ಬೇಕು. ಪರ್ ಪರ್ಸನ್ ಆದರೆ ವಿತಿನ್ ಮಧ್ಯಾಹ್ನದಿಂದ ನೈಟ್ ಒಳಗಡೆ ಆದರೆ 100 ರೂಪೀಸ್ ಒಳಗಡೆ ಆಗುತ್ತೆ. ಬೆಳಗ್ಗೆನೂ ಬ್ರೇಕ್ಫಾಸ್ಟು ಇನ್ಕ್ಲೂಡ್ ಮಾಡ್ತೀವಿ ಅಂದರೆ ವಿತ್ 150 ಬೇಕೇ ಬೇಕು ಗೈಸ್. ಒಬ್ಬ ಇದು ಮಾಡೋಕೆ ಆದರೆ ಬ್ಯಾಚುಲರ್ಸ್ಗೆ ಬೆಸ್ಟ್ ಅಂತೀನಿ. ಆದರೆ ಫ್ಯಾಮಿಲಿಗೆ ಇದಾಗಲ್ಲ ಗೈಸ್. ಫ್ಯಾಮಿಲಿಗೆ ಬೇಜಾನ್ ದುಡ್ಡು ಬೇಕು. ಓಕೆ ಗೈಸ್, ಇಲ್ಲಿಗೆ ಇದನ್ನು ಹೆಂಗಾಗಿತ್ತು ಅಷ್ಟು ಮಾಡಿದ್ದೀನಿ. ಒಂದು ಥಾಟ್ ಹೇಳೋ ನಾನು ಕೊಟ್ಟಿದ್ದೀನಿ ಏನು ಗೈಸ್. ಅದೇ ಲೈಫಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಒಂದು ವಿನಯತೆ, ಗೌರವ ಇದ್ದರೆ ನಿಮ್ಮ ಲೈಫಲ್ಲಿ ನೀವೇನಾದರೂ ಸಾಧಿಸ್ಬೋದು. ನೀವೇನು ಅನ್ಕೊತೀರೋ ಅದಾಗುತ್ತೆ ಗೈಸ್. ಮೇಂಟೈನ್ ಕನ್ಸಿಸ್ಟೆನ್ಸಿ ಅಂತ ಅಂತೀನಿ ಲೈಫಲ್ಲಿ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡಿ ಇದು ಮಾಡಿರಿ. ಆದರೆ ಯಾವುದೇ ಇದರಲ್ಲೂ ಗೌರವತೆ ಮತ್ತು ವಿನಯದಿಂದ ಮಾಡಿ ಅಂತ ಹೇಳ್ಕೊಡ್ತೀನಿ ಗೈಸ್. ಓಕೆ ಗೈಸ್, ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತೀನಿ ಗೈಸ್. ಬೈ, ಥ್ಯಾಂಕ್ ಯು. ಹಿಂಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ನಿಮ್ಗೆ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಗೈಸ್. ಇನ್ನೂ ಏನೇನು ಮಾಡಬೇಕು ನೆಕ್ಸ್ಟು, ಯಾವುದನ್ನ ಒಳ್ಳೆ ವ್ಲಾಗ್ಸು, ಚಾಲೆಂಜಸ್ಸು ಏನಾದರೂ ಮಾಡಿಕೊಡಿ. ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಗೈಸ್. ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು.